ಬೆಳಗಾವಿಯಲ್ಲಿ ಅಕ್ರಮ ವಲಸಿಗರ ಪತ್ತೆ ಆರೋಪ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ಡಿಸಿಪಿ ನಾರಾಯಣ್ ಭರ್ಮನಿ ನೇತೃತ್ವದಲ್ಲಿ ತನಿಖೆ 20ಕ್ಕೂ ಹೆಚ್ಚು ಜನರ ಮೊಬೈಲ್ ಆಧಾರ್ ಕಾರ್ಡ್ ಪರಿಶೀಲನೆ ನಡೆದಿರುವುದು. ಈ ವೇಳೆ ಪಶ್ಚಿಮ ಬಂಗಾಳ ಮೂಲದವರು ಅಂತ ಪತ್ತೆ ಹಚ್ಚಲಾಗಿದೆ. ಚುನಾವಣೆಯ ಮತದಾನದಲ್ಲಿ ಪಾಲ್ಗೊಂಡು ಬಳಿಕ ವಾಪಸ್ ಶಹಾಪುರದಲ್ಲಿ ಅಕ್ಕಸಾಲಿಗ ಕೆಲಸ ಮಾಡೋ ಕಾರ್ಮಿಕರು. ವಿಚಾರಣೆ ಬಳಿಕ 20ಕ್ಕೂ ಹೆಚ್ಚು ಜನರು ತಮ್ಮ ಸ್ಥಳಗಳಿಗೆ ವಾಪಸ್ ಆಗಿರುವಂತಹ ವಿಚಾರ ಈಗ ಗೊತ್ತಾಗ್ತಾ ಇದೆ. ನೋಡಿ, ಬೆಳಗಾವಿಯಲ್ಲಿ ಅಕ್ರಮ ವಲಸಿಗರ ಪತ್ತೆ ಆರೋಪದ ಹಿನ್ನೆಲೆ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ವಿಚಾರಣೆ ನಡೆದಿದೆ. ಡಿಸಿಪಿ ನಾರಾಯಣ್ ಭರ್ಮನಿ ನೇತೃತ್ವದಲ್ಲಿ ತನಿಖೆ ನಡೆದಿರೋದು. ಈ ಸಂದರ್ಭದಲ್ಲಿ 20ಕ್ಕೂ ಹೆಚ್ಚು ಜನರ ಮೊಬೈಲ್ ಆಧಾರ್ ಕಾರ್ಡ್ ಅನ್ನು ಪರಿಶೀಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳ ಮೂಲದವರು ಅಂತ ಗೊತ್ತಾಗಿದೆ. ಚುನಾವಣೆಯ ಮತದಾನದಲ್ಲಿ ಪಾಲ್ಗೊಂಡು ಬಳಿಕ ಇವರು ವಾಪಸ್ಸಾಗಿದ್ದಾರೆ. ಶಹಾಪುರದಲ್ಲಿ ಅಕ್ಕಸಾಲಿಗ ಕೆಲಸ ಮಾಡುವಂತ ಕಾರ್ಮಿಕರಂತೆ ಇವರು. ವಿಚಾರಣೆ ಬಳಿಕ 20ಕ್ಕೂ ಹೆಚ್ಚು ಜನರನ್ನ ತಮ್ಮ ಸ್ಥಳಗಳಿಗೆ ವಾಪಸ್ ಕಳಿಸಿಕೊಡುವಂತಹ ಕೆಲಸ ಆಗಿದೆ. ದೃಶ್ಯಗಳಲ್ಲಿಯೂ ಕೂಡ ತಾವು ಗಮನಿಸ್ತಾ ಇದ್ದೀರಿ. ನೋಡಿ, 20ಕ್ಕೂ ಹೆಚ್ಚು ಜನರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಅವರ ಮೊಬೈಲು, ಆಧಾರ್ ಕಾರ್ಡು ಎಲ್ಲವನ್ನು ಪರಿಶೀಲನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳ ಮೂಲದವರು ಅಂತ ಗೊತ್ತಾಗಿದೆ. ಇವರೆಲ್ಲ ಎಲೆಕ್ಷನ್ಗೆ ವೋಟ್ ಹಾಕೋದಕ್ಕೆ ಅಂತ ಹೋದವರಂತೆ ವಾಪಸ್ ಬಂದಿದ್ದಾರೆ. ಬಂದ ತಕ್ಷಣ ಇವರ ಕಥೆ ಏನು ಅನ್ನುವಂಥದ್ದು ವಿಚಾರಣೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಸೊ ಸದ್ಯಕ್ಕೆ ಇವರೆಲ್ಲರೂ ಶಹಾಪುರದಲ್ಲಿ ಅಕ್ಕಸಾಲಿಗೆ ಕೆಲಸ ಮಾಡೋ ಕಾರ್ಮಿಕರಂತೆ. ವಿಚಾರಣೆಯ ಬಳಿಕ 20ಕ್ಕೂ ಹೆಚ್ಚು ಜನರನ್ನ ತಮ್ಮ ಸ್ಥಳಗಳಿಗೆ ವಾಪಸ್ ಕಳಿಸಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ಮೈಲಾರಿ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ, 20ಕ್ಕೂ ಹೆಚ್ಚು ಜನರನ್ನ ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಇವರ ಅಸಲಿ ಎತ್ತು ಗೊತ್ತಾಗಿದೆ. ಈಗ ವಾಪಸ್ ಇವ್ರ ಜಾಗಕ್ಕೆ ಕಳಿಸಿದ್ದಾರೆ ಅಂತಂದ್ರೆ ಎಲ್ಲಿ ಕಳಿಸಿದ್ರು? ಕಾರ್ಮಿಕ ಕೆಲಸಕ್ಕೆ ವಾಪಸ್ ಕಳಿಸಿದ್ರಾ ಅಥವಾ ವೆಸ್ಟ್ ಬೆಂಗಾಲ್ಗೆ ಅವ್ರನ್ನ ವಾಪಸ್ ಕಳಿಸಿದ್ರಾ? ಏನ್ ಕತೆ? ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕೊಡೋದಾದ್ರೆ. ಖಂಡಿತ ಶ್ರೀಪಾದ್, ಪ್ರಮುಖವಾಗಿ ಬೆಳಗಾವಿಯ ಬಸ್ ನಿಲ್ದಾಣದಲ್ಲಿ ಅಕ್ರಮ ವಲಸಿಗರು ಬಂದಿದ್ದಾರೆ ಅನ್ನೋ ಮಾಹಿತಿ ಕೂಡ ಪೊಲೀಸರಿಗೆ ಸಿಗುತ್ತೆ. ಇದಾದ ನಂತರ ಅಲರ್ಟ್ ಆದಂತಹ ಪೊಲೀಸರು ಅಲ್ಲಿ ಏನು ಶ್ವಾನ ದಳ ಇರಬಹುದು, ಬೆಳಗಾವಿ ಡಿಸಿಪಿ ನಾರಾಯಣ್ ಭರ್ಮನಿ ಇರಬಹುದು, ಸ್ಥಳೀಯ ಸಿಬ್ಬಂದಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು ಸೇರಿಕೊಂಡು ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ. ಇಲ್ಲಿ ಪ್ರಮುಖವಾಗಿ ಪಶ್ಚಿಮ ಬಂಗಾಳದಿಂದ ಸುಮಾರು 20ಕ್ಕೂ ಹೆಚ್ಚು ಕಾರ್ಮಿಕರು ಏನು ಅಮರಾವತಿಯಿಂದ ಹುಬ್ಬಳ್ಳಿ ಮಾರ್ಗವಾಗಿ ಟ್ರೈನ್ಗೆ ಇಲ್ಲಿ ಬಂದು ಬೆಳಗಾವಿ ಬಸ್ ನಿಲ್ದಾಣಕ್ಕೆ ಬಂದಿದ್ರು ಅನ್ನೋ ಮಾಹಿತಿ ಸದ್ಯ ಸಿಗ್ತಾ ಇತ್ತು. ಹಾಗಾಗಿ ಅವರನ್ನ ತಡೆದು ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಏನು ಅವ್ರ ಕಡೆ ದಾಖಲೆ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಅವರು ಇಲ್ಲೇ ಅಂದ್ರೆ ಬಂಗಾರದ ಅಂಗಡಿಯಲ್ಲಿ ಕೆಲಸವನ್ನು ಮಾಡ್ತಿದ್ರು ಅನ್ನೋ ಪ್ರಾಥಮಿಕ ಮಾಹಿತಿ ಸದ್ಯ ಲಭ್ಯ ಆಗ್ತಿರುವಂತದ್ದು. ಈಗಾಗಲೇ ಅವರನ್ನ ಬೆಳಗಾವಿಯ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಕರೆದುಕೊಂಡು ಹೋಗಿ ಅಲ್ಲಿ ವಿಚಾರಣೆ ಮಾಡುವಂತಹ ಕೆಲಸವನ್ನು ಕೂಡ ಈಗಾಗಲೇ ಮಾಡಲಾಗ್ತಿರುವುದು. ಸುಮಾರು 20ಕ್ಕೂ ಹೆಚ್ಚು ಕಾರ್ಮಿಕರು ಬೆಳಗಾವಿಯಲ್ಲಿ ಇರುವಂತಹ ಶಹಾಪುರದಲ್ಲಿ ಬಂಗಾರದ ಅಂಗಡಿಯಲ್ಲಿ ಕಾರ್ಮಿಕರ ಕೆಲಸವನ್ನು ಮಾಡ್ತಾ ಇದ್ರು. ಈಗ ಇತ್ತೀಚೆಗೆ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಆಗಿತ್ತು. ನಾವು ಚುನಾವಣೆ ಸಂದರ್ಭದಲ್ಲಿ ಏನು ಮತದಾನಕ್ಕೆ ಹೋಗಿದ್ವಿ. ಈಗ ಮತದಾನ ಮುಗಿಸ್ಕೊಂಡು ವಾಪಸ್ ಬಂದಿದ್ದೇವೆ. ಆದ್ರೆ ನಾವು ಏನು ಬಂಗಾಳದವರು ಅಲ್ಲ ಅನ್ನೋ ಒಂದು ಮಾತನ್ನ ಕೂಡ ಅವರು ಹೇಳ್ತಿರುವಂತದ್ದು ಮತ್ತು ಪಶ್ಚಿಮ ಬಂಗಾಳದವರು ಅನ್ನೋದಕ್ಕೆ ಅವರ ಬಳಿ ದಾಖಲೆಗಳು ಇದ್ದಾವೆ ಅನ್ನೋ ಮಾಹಿತಿಯನ್ನ ಸದ್ಯ ಪೊಲೀಸರು ನೀಡ್ತಾ ಇರುವಂತದ್ದು. ಹಾಗಾಗಿ ಅವರ ಆಧಾರ್ ಕಾರ್ಡ್ಗಳು ಇರಬಹುದು, ಮೊಬೈಲ್ ಇರಬಹುದು, ಅವುಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಕೂಡ ಇನ್ನೂ ಕೂಡ ಏನು ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ನಡೀತಾ ಇರುವಂತದ್ದು. ಜೊತೆಗೆ ಸದ್ಯದ ಮಾಹಿತಿ ಪ್ರಕಾರ ಅವರನ್ನ ಬಿಟ್ಟು ಮತ್ತೆ ಅವರಿಗೆ ಅಂದ್ರೆ ಕಾರ್ಮಿಕರಾಗಿರೋದ್ರಿಂದ ಅವರನ್ನ ಇಲ್ಲೇ ಬೆಳಗಾವಿಯಲ್ಲಿ ಇರುವಂತಹ ಶಹಾಪುರ್ಗೆ ಕಳಿಸ್ತಾರೆ ಅನ್ನೋ ಮಾಹಿತಿ ಕೂಡ ಸದ್ಯ ಇರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮೈಲಾರಿ ಮಾಹಿತಿಗಾಗಿ.
ಬೆಳಗಾವಿಯಲ್ಲಿ ಅಕ್ರಮ ವಲಸಿಗರ ಪತ್ತೆ ಆರೋಪ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ಡಿಸಿಪಿ ನಾರಾಯಣ್ ಭರಮನಿ ನೇತೃತ್ವದಲ್ಲಿ ತನಿಖೆ 20ಕ್ಕೂ ಹೆಚ್ಚು ಜನರ ಮೊಬೈಲ್ ಆಧಾರ್ ಕಾರ್ಡ್ ಪರಿಶೀಲನೆ ನಡೆದಿರೋದು. ಈ ವೇಳೆ ಪಶ್ಚಿಮ ಬಂಗಾಳ ಮೂಲದವರು ಅಂತ ಪತ್ತೆ ಹಚ್ಚಲಾಗಿದೆ. ಚುನಾವಣೆಯ ಮತದಾನದಲ್ಲಿ ಪಾಲ್ಗೊಂಡು ಬಳಿಕ ವಾಪಸ್ ಶಹಾಪುರದಲ್ಲಿ ಅಕ್ಕಸಾಲಿಗ ಕೆಲಸ ಮಾಡೋ ಕಾರ್ಮಿಕರು. ವಿಚಾರಣೆ ಬಳಿಕ 20ಕ್ಕೂ ಹೆಚ್ಚು ಜನರು ತಮ್ಮ ಸ್ಥಳಗಳಿಗೆ ವಾಪಸ್ ಆಗಿರುವಂತಹ ವಿಚಾರ ಈಗ ಗೊತ್ತಾಗ್ತಾ ಇದೆ. ನೋಡಿ, ಬೆಳಗಾವಿಯಲ್ಲಿ ಅಕ್ರಮ ವಲಸಿಗರ ಪತ್ತೆ ಆರೋಪದ ಹಿನ್ನೆಲೆ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ವಿಚಾರಣೆ ನಡೆದಿದೆ. ಡಿಸಿಪಿ ನಾರಾಯಣ್ ಭರಮನಿ ನೇತೃತ್ವದಲ್ಲಿ ತನಿಖೆ ನಡೆದಿರೋದು. ಈ ಸಂದರ್ಭದಲ್ಲಿ 20ಕ್ಕೂ ಹೆಚ್ಚು ಜನರ ಮೊಬೈಲ್ ಆಧಾರ್ ಕಾರ್ಡ್ ಅನ್ನು ಪರಿಶೀಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳ ಮೂಲದವರು ಅಂತ ಗೊತ್ತಾಗಿದೆ. ಚುನಾವಣೆಯ ಮತದಾನದಲ್ಲಿ ಪಾಲ್ಗೊಂಡು ಬಳಿಕ ಇವರು ವಾಪಸ್ಸಾಗಿದ್ದಾರೆ. ಶಹಾಪುರದಲ್ಲಿ ಅಕ್ಕಸಾಲಿಗ ಕೆಲಸ ಮಾಡುವಂತ ಕಾರ್ಮಿಕರಂತೆ ಇವರು. ವಿಚಾರಣೆ ಬಳಿಕ 20ಕ್ಕೂ ಹೆಚ್ಚು ಜನರನ್ನ ತಮ್ಮ ಸ್ಥಳಗಳಿಗೆ ವಾಪಸ್ ಕಳಿಸಿಕೊಡುವಂತಹ ಕೆಲಸ ಆಗಿದೆ. ದೃಶ್ಯಗಳಲ್ಲಿಯೂ ಕೂಡ ತಾವು ಗಮನಿಸ್ತಾ ಇದ್ದೀರಿ. ನೋಡಿ, 20ಕ್ಕೂ ಹೆಚ್ಚು ಜನರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಅವರ ಮೊಬೈಲು, ಆಧಾರ್ ಕಾರ್ಡು ಎಲ್ಲವನ್ನು ಪರಿಶೀಲನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳ ಮೂಲದವರು ಅಂತ ಗೊತ್ತಾಗಿದೆ. ಇವರೆಲ್ಲ ಎಲೆಕ್ಷನ್ಗೆ ವೋಟ್ ಹಾಕೋದಕ್ಕೆ ಅಂತ ಹೋದವರಂತೆ ವಾಪಸ್ ಬಂದಿದ್ದಾರೆ. ಬಂದ ತಕ್ಷಣ ಇವರ ಕಥೆ ಏನು ಅನ್ನುವಂಥದ್ದು ವಿಚಾರಣೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಸೊ ಸದ್ಯಕ್ಕೆ ಇವರೆಲ್ಲರೂ ಶಹಾಪುರದಲ್ಲಿ ಅಕ್ಕಸಾಲಿಗೆ ಕೆಲಸ ಮಾಡೋ ಕಾರ್ಮಿಕರಂತೆ. ವಿಚಾರಣೆಯ ಬಳಿಕ 20ಕ್ಕೂ ಹೆಚ್ಚು ಜನರನ್ನ ತಮ್ಮ ಸ್ಥಳಗಳಿಗೆ ವಾಪಸ್ ಕಳಿಸಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ಮೈಲಾರಿ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ, 20ಕ್ಕೂ ಹೆಚ್ಚು ಜನರನ್ನ ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಇವರ ಅಸಲಿ ಎತ್ತು ಗೊತ್ತಾಗಿದೆ. ಈಗ ವಾಪಸ್ ಇವ್ರ ಜಾಗಕ್ಕೆ ಕಳಿಸಿದ್ದಾರೆ ಅಂತಂದ್ರೆ ಎಲ್ಲಿ ಕಳಿಸಿದ್ರು? ಕಾರ್ಮಿಕ ಕೆಲಸಕ್ಕೆ ವಾಪಸ್ ಕಳಿಸಿದ್ರಾ ಅಥವಾ ವೆಸ್ಟ್ ಬೆಂಗಾಲ್ಗೆ ಅವ್ರನ್ನ ವಾಪಸ್ ಕಳಿಸಿದ್ರಾ? ಏನ್ ಕತೆ? ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕೊಡೋದಾದ್ರೆ. ಖಂಡಿತ ಶ್ರೀಪಾದ್, ಪ್ರಮುಖವಾಗಿ ಬೆಳಗಾವಿಯ ಬಸ್ ನಿಲ್ದಾಣದಲ್ಲಿ ಅಕ್ರಮ ವಲಸಿಗರು ಬಂದಿದ್ದಾರೆ ಅನ್ನೋ ಮಾಹಿತಿ ಕೂಡ ಪೊಲೀಸರಿಗೆ ಸಿಗುತ್ತೆ. ಇದಾದ ನಂತರ ಅಲರ್ಟ್ ಆದಂತಹ ಪೊಲೀಸರು ಅಲ್ಲಿ ಏನು ಶ್ವಾನ ದಳ ಇರಬಹುದು, ಬೆಳಗಾವಿ ಡಿಸಿಪಿ ನಾರಾಯಣ್ ಭರಮನಿ ಇರಬಹುದು, ಸ್ಥಳೀಯ ಸಿಬ್ಬಂದಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು ಸೇರಿಕೊಂಡು ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ. ಇಲ್ಲಿ ಪ್ರಮುಖವಾಗಿ ಪಶ್ಚಿಮ ಬಂಗಾಳದಿಂದ ಸುಮಾರು 20ಕ್ಕೂ ಹೆಚ್ಚು ಕಾರ್ಮಿಕರು ಏನು ಅಮರಾವತಿಯಿಂದ ಹುಬ್ಬಳ್ಳಿ ಮಾರ್ಗವಾಗಿ ಟ್ರೈನ್ಗೆ ಇಲ್ಲಿ ಬಂದು ಬೆಳಗಾವಿ ಬಸ್ ನಿಲ್ದಾಣಕ್ಕೆ ಬಂದಿದ್ರು ಅನ್ನೋ ಮಾಹಿತಿ ಸದ್ಯ ಸಿಗ್ತಾ ಇತ್ತು. ಹಾಗಾಗಿ ಅವರನ್ನ ತಡೆದು ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಏನು ಅವ್ರ ಕಡೆ ದಾಖಲೆ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಅವರು ಇಲ್ಲೇ ಅಂದ್ರೆ ಬಂಗಾರದ ಅಂಗಡಿಯಲ್ಲಿ ಕೆಲಸವನ್ನ ಮಾಡ್ತಿದ್ರು ಅನ್ನೋ ಪ್ರಾಥಮಿಕ ಮಾಹಿತಿ ಸದ್ಯ ಲಭ್ಯ ಆಗ್ತಿರುವಂತದ್ದು. ಈಗಾಗಲೇ ಅವರನ್ನ ಬೆಳಗಾವಿಯ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಕರೆದುಕೊಂಡು ಹೋಗಿ ಅಲ್ಲಿ ವಿಚಾರಣೆ ಮಾಡುವಂತಹ ಕೆಲಸವನ್ನ ಕೂಡ ಈಗಾಗಲೇ ಮಾಡಲಾಗ್ತಿರುವುದು. ಸುಮಾರು 20ಕ್ಕೂ ಹೆಚ್ಚು ಕಾರ್ಮಿಕರು ಬೆಳಗಾವಿಯಲ್ಲಿ ಇರುವಂತಹ ಶಹಾಪುರದಲ್ಲಿ ಬಂಗಾರದ ಅಂಗಡಿಯಲ್ಲಿ ಕಾರ್ಮಿಕರ ಕೆಲಸವನ್ನ ಮಾಡ್ತಾ ಇದ್ರು. ಈಗ ಇತ್ತೀಚೆಗೆ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಆಗಿತ್ತು. ನಾವು ಚುನಾವಣೆ ಸಂದರ್ಭದಲ್ಲಿ ಏನು ಮತದಾನಕ್ಕೆ ಹೋಗಿದ್ವಿ. ಈಗ ಮತದಾನ ಮುಗಿಸ್ಕೊಂಡು ವಾಪಸ್ ಬಂದಿದ್ದೇವೆ. ಆದ್ರೆ ನಾವು ಏನು ಬಂಗಾಳದವರು ಅಲ್ಲ ಅನ್ನೋ ಒಂದು ಮಾತನ್ನ ಕೂಡ ಅವರು ಹೇಳ್ತಿರುವಂತದ್ದು ಮತ್ತು ಪಶ್ಚಿಮ ಬಂಗಾಳದವರು ಅನ್ನೋದಕ್ಕೆ ಅವರ ಬಳಿ ದಾಖಲೆಗಳು ಇದ್ದಾವೆ ಅನ್ನೋ ಮಾಹಿತಿಯನ್ನ ಸದ್ಯ ಪೊಲೀಸರು ನೀಡ್ತಾ ಇರುವಂತದ್ದು. ಹಾಗಾಗಿ ಅವರ ಆಧಾರ್ ಕಾರ್ಡ್ಗಳು ಇರಬಹುದು, ಮೊಬೈಲ್ ಇರಬಹುದು, ಅವುಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಕೂಡ ಇನ್ನೂ ಕೂಡ ಏನು ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ನಡೀತಾ ಇರುವಂತದ್ದು. ಜೊತೆಗೆ ಸದ್ಯದ ಮಾಹಿತಿ ಪ್ರಕಾರ ಅವರನ್ನ ಬಿಟ್ಟು ಮತ್ತೆ ಅವರಿಗೆ ಅಂದ್ರೆ ಕಾರ್ಮಿಕರಾಗಿರೋದ್ರಿಂದ ಅವರನ್ನ ಇಲ್ಲೇ ಬೆಳಗಾವಿಯಲ್ಲಿ ಇರುವಂತಹ ಶಹಾಪುರ್ಗೆ ಕಳಿಸ್ತಾರೆ ಅನ್ನೋ ಮಾಹಿತಿ ಕೂಡ ಸದ್ಯ ಇರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮೈಲಾರಿ ಮಾಹಿತಿಗಾಗಿ.